ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ಇವತ್ತು ನಾನು ನಮ್ಮನೇಲಿ ಒಂದು ಸಿಂಪಲ್ಲಾಗಿ ಕೇಸರಿಬಾತ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು 2 ಸ್ಪೂನು ತುಪ್ಪ ತೊಗೊತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ತುಪ್ಪ ತೊಗೊತಾ ಇದ್ದೀನಿ. ಕೇಸರಿಬಾತ್ಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ಒಂದು 5ರಿಂದ 6 ಸ್ಪೂನು ಆಯಿಲ್ನ ಹಾಕೋತಾ ಇದ್ದೀನಿ. ಕೇಸರಿಬಾತ್ಗೆ ಎಣ್ಣೆ ಮತ್ತು ತುಪ್ಪ ಎರಡೂ ಜಾಸ್ತಿ ಇರಬೇಕು. ಈಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದರಲ್ಲಿ ಒಂದು 3/4 ಭಾಗದಷ್ಟು ಎತ್ತಿಟ್ಕೋತೀನಿ. ನೋಡಿ, ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸಾಗಿ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಒಂದು ಬಟ್ಲು ತೊಗೊಂಡು ಒಂದು 3/4 ಭಾಗದಷ್ಟು ಎತ್ತಿಟ್ಕೊತೀನಿ. ಒಂದು 3/4 ಭಾಗದಷ್ಟು ಎತ್ತಿಟ್ಕೊಂಡ್ಮೇಲೆ ಅದೇ ಎಣ್ಣೆ ತುಪ್ಪಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಬಾದಾಮಿನೂ ಸಹ ಸೇರಿಸ್ಕೋಬೋದು. ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಈಗ ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪ್ರೊಸೀಜರ್ನು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಚೆನ್ನಾಗಿ ಹುರಿದ್ಮೇಲೆ ನಾನು ರವೆ ಸೇರಿಸ್ಕೊತೀನಿ. ನಾನು ಇಲ್ಲಿ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಉಪ್ಪಿಟ್ಟು ರವೆನೇ ಉಪಯೋಗಿಸ್ತಾ ಇದ್ದೀನಿ, ದಪ್ಪ ರವೆನೇ, ಸಣ್ಣ ರವೆ ಅಲ್ಲ. ಇಲ್ಲಿ ನಾನು 1 ಕಪ್ಪು ರವೆ ತೊಗೊಂಡು ಅದೇ ಕಪ್ಪಲ್ಲಿ ನೀರು ಮತ್ತು ಸಕ್ಕರೆನೂ ಎರಡೂ ತೊಗೊತೀನಿ. ಇದರಿಂದ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಸಿಹಿ ಜಾಸ್ತಿ ಆಗುತ್ತೆ, ಇಲ್ಲ ಗಟ್ಟಿ ಆಗುತ್ತೆ. ಅದರಿಂದ ನಾನು ಒಂದೇ ಕಪ್ ಅಳತೆಯಲ್ಲಿ ಎಲ್ಲದನ್ನು ತೊಗೊತಾ ಇದ್ದೀನಿ. ಈಗ 1 ಕಪ್ ರವೆ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ಹುರ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ಳಿ. 5 ನಿಮಿಷದ ನಂತರ ರವೆ ಕಲರು ಸ್ವಲ್ಪ ಚೇಂಜ್ ಆಗಿರುತ್ತೆ ಮತ್ತು ಗಮ್ಮಂತ ವಾಸನೆಯೂ ಬರ್ತಾ ಇರುತ್ತೆ. ಸಾಕು, ಇಷ್ಟಾದರೆ ಈಗ ನಾವು ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಅದೇ ಕಪ್ಪಲ್ಲೇ 3/4 ಭಾಗ ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೇನು ಜಾಸ್ತಿ ಫ್ರೈ ಮಾಡೋದು ಬೇಡ. ಒಂದು ಸಾರಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ 2 ಏಲಕ್ಕಿ ತೊಗೊಂಡು ಹಾಗೆ ಸೇರಿಸ್ತಾ ಇದ್ದೀನಿ. ಕುಟ್ಕೊತಾ ಇಲ್ಲ, ಹಾಗೆ ಸೇರಿಸ್ತಾ ಇದ್ದೀನಿ. ನೋಡಿ, 2 ಏಲಕ್ಕಿ ಹಾಗೆ ಸೇರಿಸ್ತಾ ಇದ್ದೇನೆ. ನಂತರ ಇಲ್ಲಿ ಬಿಸಿನೀರು ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೇನೆ. ನಾನು ಇಲ್ಲಿ 1 ಕಪ್ ರವೆಗೆ 2.5 ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ, ತಣ್ಣೀರು ಸೇರಿಸಬೇಡಿ, ಬಿಸಿ ನೀರೇ ಸೇರಿಸಬೇಕು. ನೋಡಿ, 1 ಕಪ್ ಆಯಿತು. ಈಗ ಇನ್ನೊಂದು ಕಪ್ ಸೇರಿಸ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಸೇರಿಸ್ತೇನೆ. ಟೋಟಲಾಗಿ 2.5 ಕಪ್ ಆಯಿತು. ಇದು ಕರೆಕ್ಟಾಗಿರುತ್ತೆ. ಅದರಿಂದ ನೋಡಿ, 2.5 ಕಪ್ ಆಯಿತು. ಈಗ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು 2 ನಿಮಿಷ ಹಾಗೆ ಬಿಡಿ. ನಾನು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ನೀವು ಬೇಕಾದರೆ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು. ಅದ್ರ ಬದಲಿಗೆ ನಾನು ಇಲ್ಲಿ ಕೇಸರಿನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲೇ ನಾನು ಬಿಸಿ ಹಾಲಲ್ಲಿ ಕೇಸರಿನ ನೆನೆ ಹಾಕಿದ್ದೀನಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಫುಡ್ ಕಲರು ಯೂಸ್ ಮಾಡ್ಕೊಳ್ಳಿ. ನಾನು ಕೇಸರಿ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕೇಸರಿ ಮಿಕ್ಸ್ ಮಾಡಿರೋಂಥ ಹಾಲನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಬಿಡಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ ಬರುತ್ತೆ. ತೋರಿಸ್ತೀನಿ ಯಾವ ಕಲರ್ ಬರುತ್ತೆ ಅಂತ ನಿಮಗೆ. ನೋಡಿ, ಈ ರೀತಿ ಕಲರ್ ಬರುತ್ತೆ. ಇವಾಗ ನಾವು ತೆಗ್ದಿಟ್ಟಿರ್ತೀವಲ್ಲ ಎಣ್ಣೆ ಮತ್ತು ತುಪ್ಪನ, ಈ ಸಮಯದಲ್ಲಿ ನಾವು ಸೇರಿಸ್ಕೊಳ್ಳೋಣ. ಈ ರೀತಿ ಎಣ್ಣೆ ಮತ್ತು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿಬಾತು ರೆಡಿಯಾಗಿರುತ್ತೆ. ಎಷ್ಟೊತ್ತಿಟ್ಟರೂ ಗಟ್ಟಿಯಾಗೋದಿಲ್ಲ, ಹೋಟ್ಲು ಶೈಲಿಯಲ್ಲೇ ಇರುತ್ತೆ. ಒಂದು ಸಾರಿ ನೀವು ಮನೇಲಿ ಮಾಡ್ಕೊಂಡು ನೋಡಿ ಯಾವ ರೀತಿ ಬಂತು ಅಂತ ನನಗೊಂದು ಸಾರಿ ತಿಳಿಸಿ. ನೋಡಿ, ಸಿಂಪಲ್ಲಾಗಿ ಬಿಸಿ ಬಿಸಿಯಾಗಿ ಕೇಸರಿಬಾತು ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.